ಮೊನ್ನೆ ಲಾಸ್ಟ್ ವೀಕ್ ಎಪಿಸೋಡಲ್ಲಿ ಧನ್ರಾಜ್ ಅವರು ಕನ್ನಡಿ ನೋಡ್ತಾ ಒಂದು ಗೇಮ್ನ ಕಂಪ್ಲೀಟ್ ಮಾಡಿದ್ದು. ಅದು ಫಿನಾಲೆಗೆ ಹೋಗುವಂಥ ಒಂದು ಚಾನ್ಸ್ ಇತ್ತು. ಬಟ್ ಅವ್ರಿಗೆ ಸಿಗಬೇಕಾದ ಗೆಲುವು ಎಲ್ಲೋ ಯಾರಿಗೂ ಸಿಗೋ ಸಿಚುವೇಶನ್ ಇತ್ತು, ಎಲ್ಲೋ ಒಂದು ಕಡೆ ಮಿಸ್ ಆಯಿತು. ಸೊ ಆ ಒಂದು ಸಂದರ್ಭ ಹೇಗಿತ್ತು, ಏನಾಯಿತು ಅಂತ ನಾವು ನೋಡಿದ್ದೀವಿ. ಬಟ್ ನೀವು ಅಲ್ಲಿ ಲೈವ್ ಆಗಿ ನೋಡಿರ್ತೀರಾ, ನಿಮ್ಗೆ ಆ ಕ್ಷಣ ಏನು ಅನ್ನಿಸ್ತು ಅಂತ? ಒಂದು ಹೌದು, ಅಂದರೆ ಧನರಾಜ್ ಅವರು ಹೇಳ್ದಂಗೆ ಎಲ್ಲ ಕಡೆ ಮಿರರ್ ಇರೋದ್ರಿಂದ ಎಲ್ಲರಿಗೂ ಕಾಣಿಸ್ತಿದ್ಯಾ ಅಂತ. ಮತ್ತು ಮಿರರ್ಗಳು ಸ್ವಲ್ಪ ದೂರನೇ ಇದ್ದಿದ್ದು. ಸೊ ಕಾಣಿಸಿದ್ರೆ ದಿಸ್ ನೋ ಕ್ಲಾರಿಟಿ. ಬೋರ್ಡ್ ಹೈಟ್ಗಳು ಸ್ವಲ್ಪ ಕಡಿಮೆ ಇತ್ತು. ಅದು ಏನು ಸರಿ ಕಂಡಿರಲ್ಲ ಅಂತ ಅಲ್ಲಿ ನೀವು ವಿಡಿಯೋದಲ್ಲಿ ನೋಡಿದ್ರೆ ಮಂಜು ಅವ್ರು ಹೇಳ್ತಾರೆ, ನೀನು ನೋಡಿದ್ಯಾ ಅಂತ. ಇವ್ರು ಗ್ರೇ ಏರಿಯಾ ಅಂದ ಸರಿ ಕಾಣಿಸಿರಲ್ಲ ಅನ್ನೋದನ್ನ ನಾನು ಹೇಳಿದ್ದೀನಿ. ಅಂದರೆ ತುಂಬ ದೂರ ಇತ್ತಲ್ಲ ಅಂತ. ಅಲ್ಲಿ ಹೋಗಿ ನಿಂತು ನೋಡಿದಾಗಲೂ ಒಂದಿಷ್ಟು ಕಾಣಿಸಿದೆ. ಅದನ್ನು ಅವ್ರು ತುಂಬ ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದಾರೆ. ಅದು ಕಾಣಿಸಿರೋದನ್ನು ಯಾವುದೋ ಕಳ್ತನದಲ್ಲಿ ಮಾಡಿದ್ದಾರೆ ಅಂತ ನನಗೂ ಅನ್ನಿಸ್ಲಿಲ್ಲ. ಅದನ್ನು ಅವರು ಹೇಳ್ತಾರೆ. ಅಂದರೆ ನಾನಿದು ಗ್ರೇ ಏರಿಯಾ ಅಂದ್ಕೊಂಡೇ ಮಾಡಿದೆ, ಎಲ್ಲರಿಗೂ ಕಾಣಿಸ್ತಿತ್ತು ಅಂತ ಅಂದ್ಕೊಂಡೆ ಅಂತ ಅಷ್ಟು ಪ್ರಾಮಾಣಿಕವಾಗಿ ಒಪ್ಕೋತಾರೆ ಅವರು. ಅಂಥ ವ್ಯಕ್ತಿತ್ವನೇ. ಅಂದರೆ ಅದನ್ನು ನಾನು ತಪ್ಪು ಮಾಡಿ ನಾನು ಮಾಡೇ ಇಲ್ಲ ಅಂತ ಹೇಳೋದು, ಅದು ನಂಗೆ ಗೊತ್ತೇ ಆಗಲಿಲ್ಲ, ಇದೆಲ್ಲ ಹೇಳೋದಿಲ್ಲ. ಹೌದು, ಅಂದರೆ ಅದನ್ನು ಮಾಡ್ದಿದ್ದಿದ್ರೆ ಇನ್ಯಾರೋ ಗೆದ್ದು ಅದು ಇನ್ನೇನೋ ಆಗ್ತಿತ್ತೇನೋ. ಬಟ್ ತಪ್ಪಾಗಿದೆ, ಅದನ್ನು ಒಪ್ಕೊಂಡಿದ್ದಾರೆ, ತಿದ್ಕೊಂಡಿದ್ದಾರೆ. ಅದು ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕು ಅನಿಸುತ್ತೆ. ಮತ್ತೊಂದು, ಇವಾಗ ಎಷ್ಟು ಒಂದು ಆಟಗಳಲ್ಲಿ ಭವ್ಯ ಅವರು ಒಂದು ಸಲ ಹೀಗೆ ಬಾಲ್ ಹಾಕೋ ಟಾಸ್ಕಲ್ಲಿ ಕ್ಯಾಪ್ಟನ್ ಆಗಿದ್ದ ವಿಚಾರದಲ್ಲಿ ತುಂಬ ತಕರಾರಿತ್ತು. ಅದಕ್ಕೆಲ್ಲೋ ಒಂದು ಕಡೆ ಶಿಕ್ಷೆ ಆಗಿಲ್ಲ ಅನ್ನೋದು ಒಂದು ಇತ್ತು. ಅದೇ ಎಗೈನ್ ಮತ್ತೆ ಬಂದಾಗ ಇಲ್ಲಿ ಹನುಮಂತ ಅವ್ರಿಗೆ ಹೊಡೆದಿರುವಂಥ ಒಂದು ಸಂದರ್ಭ ಇತ್ತು. ಸೊ ಯಾಕಂದರೆ ಒಂದು ರೂಲ್ಸ್ ಅಂತ ಇರುತ್ತೆ ಹೊರಗಡೆ ಕಳಿಸೋದ್ರದ್ದು. ಸೊ ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಬೇಜಾರಿದೆ, ಇದ್ಯಾಕೆ ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ಅಂತ. ಸೊ ಈ ಸಂದರ್ಭದ ಬಗ್ಗೆ ಅಲ್ಲಿ ಒಳಗಿದ್ದಾಗ ನಮ್ಗೆ ಅದೊಂದು ಕ್ವೆಶನ್ ಇರುತ್ತೆ. ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆನೂ ಗೊತ್ತಾಯಿತು, ಹಿಂಗೆ ಅಂತ ಮನೇಲೆಲ್ಲ ಚರ್ಚೆ ಆಗ್ತಿತ್ತು. ಬಟ್ ವೀಕೆಂಡಲ್ಲಿ ಬಂತದು, ಅದು ತಪ್ಪಲ್ವಾ ಮಾಡಿದ್ದು ಅಂತ. ಅಲ್ಲೇನಾಗಿತ್ತು, ಒಬ್ರದೇ ತಪ್ಪಾಗಿ ಮೇಜರ್ಲಿ ಅವರು ಆ ಆಟನ ಗೆದ್ದಿದ್ರೆ, ಅವರೊಬ್ರದೇ ತಪ್ಪಾಗಿ ಗೆದ್ದಿದ್ದರೆ ಅದು ಮೇ ಬಿ ಅದು ಬೇರೆ ಡಿಸಿಷನ್ಸ್ ತಗೋತಿದ್ರು. ಉಸ್ತುವಾರಿ ನೋಡಬೇಕಾಗಿತ್ತು, ಇನ್ನೊಬ್ಬರು ಹೇಳಬೇಕಾಗಿತ್ತು, ಹಂಗೆಲ್ಲ ಒಂದು 3-4 ಜನರದಾಗಿರೋದ್ರಿಂದ ಅಲ್ಲಿ ಒಂದು ಟೀಮ್ ಸ್ವಲ್ಪ ಯೋಚನೆ ಮಾಡಿ ವಾಟ್ ವಿಲ್ ಬಿ ಫೇರ್ ಎನಫ್. ಈ ಕಡೆಯಿಂದ ಬರೀ ಗೆಲುವು ಸೋಲು ಅಂತ ನೋಡಿದಾಗ ಅದು ಭವ್ಯ ತಪ್ಪು ಅಂತಲೇ ಅನಿಸುತ್ತೆ. ಬಟ್ ಅಲ್ಲಿ 3-4 ಜನರು ಇದ್ದಿದ್ರಿಂದನೂ ಆ ಡಿಸಿಷನ್ಸ್ ಆಗಿದೆ ಅಂತ ಅನಿಸುತ್ತೆ, ಒಳಗೆ ನಾವು ಕೂತು ಯೋಚನೆ ಮಾಡಿದಾಗ. ಇನ್ನೊಂದು ಹನುಮಂತಗೆ ಹೊಡೆದಾಗ ನನಗೆ ತುಂಬ ಬೇಜಾರಾಗಿತ್ತು, ಸಿಟ್ಟು ಬಂದಿತ್ತು. ಹನುಮು ಅಂತ ಅಲ್ಲ, ಅಂಥ ಆ್ಯಕ್ಷನ್ ಯಾರೇ ಮಾಡಿದ್ರೂ ಸಿಟ್ಟು ಬರುತ್ತೆ. ಅದು ತಪ್ಪಲ್ವಾ ಅನ್ನೋದು ಪ್ರಶ್ನೆ ತುಂಬ ಓಡಿದ್ದು ಹೌದು. ಅಲ್ಲಿ ನನ್ನ ಕ್ಯಾಮ್ರಾಗಳಿಗೂ ಕೇಳಿದ್ದು ಹೌದು. ತಪ್ಪಲ್ವಾ, ಹಿಂಗೆ ಯಾರು ಹೊಡಿಲಿಕ್ಕೆ ಸಾಧ್ಯ? ನಾನೇ ಹೊಡೆದ್ರು ಅದು ತಪ್ಪಾಗುತ್ತೆ, ಹನುಮನೇ ಇನ್ನೊಬ್ರಿಗೆ ಹೊಡೆದ್ರೆ ತಪ್ಪಾಗುತ್ತೆ. ಇದೇನು ಅನ್ನೋ ಕ್ವೆಶನ್ ಮಾರ್ಕ್ ಇರುತ್ತೆ. ನಮ್ಮೆಲ್ಲ ಕ್ವೆಶನ್ ಮಾರ್ಕು ಆನ್ಸರ್ ಸಿಗೋದು ವೀಕೆಂಡ್ನಲ್ಲೇ. ಸೊ ವೀಕೆಂಡಲ್ಲಿ ಬಂದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಅಂದರೆ ಆಟದ ಮಧ್ಯ ಆ ಥರ ಏನೋ ಆಗಿರೋದಕ್ಕೆ ಅಲ್ಲೊಂದು ಡಿಸಿಷನ್ ತೊಗೊಂಡಿದ್ದಾರಂತ. ಸೊ ಅವ್ರ ಕಡೆಯಿಂದ ಅಷ್ಟು ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ ಅವ್ರು ಹೇಳಿದ್ದಾರೆ ಅನ್ನೋದಾದರೆ, ನಮಗೆ ಒಳಗಡೆ ಬಿಗ್ ಬಾಸ್ ಏನು ಹೇಳಿದ್ರು ಸರಿ, ಬಿಗ್ ಬಾಸ್ ಏನು ಮಾಡಿದ್ರು ಅದು ಸರಿ ಯೋಚನೆ ಮಾಡಿರ್ತಾರಂತ. ಸೊ ಒನ್ಸ್ ಸೆಟ್ ಫ್ರಮ್ ದೇರ್ ಓಕೆ ಅಂತ ಹೇಳಿ